ಹಲೋ ಸ್ಟೂಡೆಂಟ್ಸ್, ಎಲ್ಲ ಹೇಗಿದ್ದೀರಾ? ಹಿಂದಿನ ಪಾಠ ಎಲ್ಲ ಓದಿದ್ದೀರಾ ಅಂತ ಅನ್ಕೋತೀನಿ. ಏಕೆಂದರೆ ಹಿಂದೆ ಓದಿದರೆ ಮಾತ್ರ ಮುಂದೆ ಮಾಡೋವಂಥ ಪಾಠಗಳು ನಿಮ್ಗೆ ಅರ್ಥ ಆಗುತ್ತೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಆಪ್ರೇಟಿಂಗ್ ಸಿಸ್ಟಮ್ ಕಲ್ತ್ವಿ. ಇವತ್ತಿನ ಕ್ಲಾಸಲ್ಲಿ ನಾವು ಕಂಪ್ಯೂಟಿಂಗ್ ಎನ್ವಿರಾನ್ಮೆಂಟ್ಸ್ ಅಂದರೆ ನಾವು ಕಂಪ್ಯೂಟ್ರನ್ನ ಇಟ್ಕೊಂಡು ಕೆಲಸ ಮಾಡೋವಂಥ ವಿವಿಧ ಬಗೆಯ ಜಾಗಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಲೆಟ್ ಅಸ್ ಸಿ ವಾಟ್ ಈಸ್ ಕಂಪ್ಯೂಟಿಂಗ್ ಎನ್ವಿರಾನ್ಮೆಂಟ್ಸ್. Computing environment is a collection of computers and machines, software, networks that supports the processing and exchange of electronic information. ಕಂಪ್ಯೂಟಿಂಗ್ ಎನ್ವಿರಾನ್ಮೆಂಟ್ ಅನ್ನೋದು ಕಂಪ್ಯೂಟರ್ಗಳು ಅಥವಾ ಮೆಷಿನ್ಗಳು, ಸಾಫ್ಟ್ವೇರ್ಗಳು, ನೆಟ್ವರ್ಕ್ಗಳು, ಅದಕ್ಕೆ ಬೇಕಾಗಿರುವಂಥ ಸಪೋರ್ಟಿಂಗ್ ಇರುವಂತಹ ವಸ್ತುಗಳು ಹೇಗೆ ಮಾಹಿತಿ ವಿನಿಮಯ ಮಾಡಿಕೊಳ್ಳುತ್ತೋ ಅಂತಹ ಒಂದು ಜಾಗಕ್ಕೆ ಕಂಪ್ಯೂಟಿಂಗ್ ಎನ್ವಿರಾನ್ಮೆಂಟ್ ಅಂತ ಹೇಳ್ತಾರೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಪ್ಯೂಟಿಂಗ್ ಎನ್ವಿರಾನ್ಮೆಂಟ್ಸ್ ಯಾವ್ಯಾವುದಿದೆ ಕಂಪ್ಯೂಟಿಂಗ್ ಎನ್ವಿರಾನ್ಮೆಂಟ್ಸಲ್ಲಿ? ಪರ್ಸನಲ್ ಕಂಪ್ಯೂಟಿಂಗ್ ಎನ್ವಿರಾನ್ಮೆಂಟ್ಸ್, ಕ್ಲೈಂಟ್ ಸರ್ವರ್ ಕಂಪ್ಯೂಟಿಂಗ್ ಎನ್ವಿರಾನ್ಮೆಂಟ್ಸ್, ಪಿಯರ್ ಟು ಪಿಯರ್ ಕಂಪ್ಯೂಟಿಂಗ್ ಎನ್ವಿರಾನ್ಮೆಂಟ್ಸ್, ಡಿಸ್ಟ್ರಿಬ್ಯೂಟೆಡ್ ಕಂಪ್ಯೂಟಿಂಗ್ ಎನ್ವಿರಾನ್ಮೆಂಟ್ಸ್ ಆ್ಯಂಡ್ ಕ್ಲೌಡ್ ಕಂಪ್ಯೂಟಿಂಗ್ ಎನ್ವಿರಾನ್ಮೆಂಟ್ಸ್. ಈಗ ಪರ್ಸನಲ್ ಕಂಪ್ಯೂಟಿಂಗ್ ಎನ್ವಿರಾನ್ಮೆಂಟ್ ಬಗ್ಗೆ ನೋಡೋಣ. ನೀವು ಪರ್ಸನಲ್ ಕಂಪ್ಯೂಟಿಂಗ್ ಅಂದ ತಕ್ಷಣ ನಿಮಗೆ ಮನಸ್ಸಿಗೆ ಬರೋದೇ PC. ಕರೆಕ್ಟ್. ಅಂದರೆ ಒಂದು ಜಾಗದಲ್ಲಿ ಒಂದೇ ಮನುಷ್ಯ ಕೂತ್ಕೊಂಡು ಕೆಲಸ ಮಾಡೋ ಅಂಥದ್ದು. ಇನ್ ಪರ್ಸನಲ್ ಕಂಪ್ಯೂಟಿಂಗ್ ಎನ್ವಿರಾನ್ಮೆಂಟ್ ದೆರ್ ಈಸ್ ಅ ಸಿಂಗಲ್ ಕಂಪ್ಯೂಟರ್ ಸಿಸ್ಟಮ್. ಆಲ್ ದ ಸಿಸ್ಟಮ್ ಪ್ರಾಸೆಸಸ್ ಆರ್ ಅವೈಲಬಲ್ ಆನ್ ದ ಕಂಪ್ಯೂಟರ್ ಆ್ಯಂಡ್ ಎಕ್ಸಿಕ್ಯೂಟೆಡ್ ದೇರ್. ದ ಡಿಫ್ರೆಂಟ್ ಡಿವೈಸಸ್ ದಟ್ ಕಾನ್ಸ್ಟಿಟ್ಯೂಟ್ ಅ ಪರ್ಸನಲ್ ಕಂಪ್ಯೂಟಿಂಗ್ ಎನ್ವಿರಾನ್ಮೆಂಟ್ಸ್ ಆರ್ ಲ್ಯಾಪ್ಟಾಪ್, ಮೊಬೈಲ್, ಪ್ರಿಂಟರ್ಸ್, ಕಂಪ್ಯೂಟರ್ ಸಿಸ್ಟಮ್, ಸ್ಕ್ಯಾನರ್, ಎಕ್ಸೆಟ್ರಾ. ನಾವು ಕುಳಿತಿರೋ ಜಾಗದಲ್ಲಿ ಒಂದೇ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್, ಮೊಬೈಲ್ನ ಇಟ್ಕೊಂಡು ನಮ್ಮ ಕೆಲಸವನ್ನು ಮಾಡೋದಕ್ಕೆ ನಾವು ಪರ್ಸನಲ್ ಕಂಪ್ಯೂಟಿಂಗ್ ಎನ್ವಿರಾನ್ಮೆಂಟ್ ಅಂತ ಹೇಳ್ತೀವಿ. ಅಂದರೆ ನಾವು ಅದನ್ನು ಇನ್ನೊಬ್ಬರ ಜೊತೆ ಯಾವುದೇ ರೀತಿ ಶೇರ್ ಮಾಡ್ಕೋತಾ ಇಲ್ಲ. ಎ ಪರ್ಸನಲ್ ಕಂಪ್ಯೂಟರ್ PC is a general purpose computer. The size and capabilities of the personal computer makes it useful for the end user. ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಅದರ ಸೈಜು ಮತ್ತು ಅದರ ಸ್ಪೀಡನ್ನು ಇರೋವಂಥ ಕಂಪ್ಯೂಟರ್ಗಳನ್ನ ನೀವು ತಗೋತೀರಾ. In personal computer, all the hardware components are tied together so that it can be used as per our need. ಎಲ್ಲ ಹಾರ್ಡ್ವೇರ್ ಪಾರ್ಟ್ಗಳು ಒಂದೇ ಕಡೆ ಇರುತ್ತೆ, ಅದನ್ನು ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಒಬ್ಬರು ಬಳಸ್ಕೋತಾರೆ. ಪರ್ಸನಲ್ ಕಂಪ್ಯೂಟಿಂಗ್ ಎನ್ವಿರಾನ್ಮೆಂಟ್ ಈ ನೀವು ಡಯಾಗ್ರಾಮ್ ನೋಡಿದ್ರೆ ಗೊತ್ತಾಗುತ್ತೆ. ಇದು ಒಂದು ಡೆಸ್ಕ್ಟಾಪ್ದು ಡಯಾಗ್ರಾಮು. ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದ್ದರೆ ಲ್ಯಾಪ್ಟಾಪ್ದು ಇರ್ಬೋದು, ಅಥವಾ ಮೊಬೈಲಲ್ಲೇ ಈಗೆಲ್ಲ ನಾವು ಮಾಡ್ತಾಯಿದ್ದೀವಿ. ಟಚ್ ಸ್ಕ್ರೀನ್ ಮೊಬೈಲಲ್ಲಿ ಎಲ್ಲನೂ ಮಾಡ್ಬೋದು. ನಾವು ಕಂಪ್ಯೂಟರ್ ಏನೇನು ಕೆಲಸ ಮಾಡುತ್ತೆ ಅದೆಲ್ಲ ಮಾಡ್ಬೋದು. ಕ್ಲೈಂಟ್ ಸರ್ವರ್ ಎನ್ವಿರಾನ್ಮೆಂಟ್. ನೀವು ಪರ್ಸನಲ್ ಕಂಪ್ಯೂಟರ್ನಲ್ಲಿ ನೀವು ಡೇಟಾನ ಒಂದು ಕಂಪ್ಯೂಟರ್ನ ಇನ್ನೊಂದು ಕಂಪ್ಯೂಟರ್ಗೆ ಡೇಟಾ ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂದರೆ ಇಂಟರ್ನೆಟ್ ಕನೆಕ್ಷನ್ ಇರಬೇಕು. ಆವಾಗ ಇಮೇಲ್ ಮೂಲಕನೋ ಏನೋ ಮಾಡ್ಕೋಬೋದು. ಇಲ್ಲ ಬೇರೆ ನೆಟ್ವರ್ಕ್ ಕನೆಕ್ಷನ್ ಇದ್ದರೆ ಆವಾಗಲೂ ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ಪೆನ್ ಡ್ರೈವಲ್ಲೋ, ಈಗೆಲ್ಲ CD, ಫ್ಲಾಪಿ ಡಿಸ್ಕ್ ಎಲ್ಲ ಇಲ್ಲವೇ ಇಲ್ಲ, ಪೆನ್ ಡ್ರೈವ್ ಮೂಲಕನೋ ಏನೋ ಒಂದು ಕಂಪ್ಯೂಟರ್ ಇನ್ನೊಂದು ಕಂಪ್ಯೂಟರ್ಗೆ ನೀವು ಹಾಕೋಬೇಕು ಅಂದರೆ ಅದನ್ನು ಉಪಯೋಗಿಸ್ಕೋಬೇಕು. ಅಂದರೆ ಇಂಟರ್ನೆಟ್ ಇಲ್ಲ ಅಥವಾ ಯಾವುದೇ ನೆಟ್ವರ್ಕ್ ಇಲ್ಲ ಅಂದಾಗ. ಈಗ ಕ್ಲೈಂಟ್ ಸರ್ವರ್ ಎನ್ವಿರಾನ್ಮೆಂಟ್ ನೋಡೋಣ. ಕ್ಲೈಂಟ್ ಸರ್ವರ್ ಈಸ್ ಎ ಡಿಸ್ಟ್ರಿಬ್ಯೂಟೆಡ್ ಕಂಪ್ಯೂಟಿಂಗ್ ಮಾಡೆಲ್ ಇನ್ ವಿಚ್ ದ ಕ್ಲೈಂಟ್ ರಿಕ್ವೆಸ್ಟ್ ದ ಸರ್ವೀಸಸ್ ಫ್ರಮ್ ದ ಸರ್ವರ್. ಕ್ಲೈಂಟ್ ಸರ್ವರಲ್ಲಿ ಏನು ಅಂದರೆ ಮಧ್ಯದಲ್ಲಿ ಒಂದು ಸರ್ವರ್ ಅಂತ ಒಂದಿರುತ್ತೆ, ಅದೇ ಎಲ್ಲನೂ ಕಂಟ್ರೋಲ್ ಮಾಡೋದು. ಅದಕ್ಕೆ ಬೇರೆ ಬೇರೆ ಕಂಪ್ಯೂಟರ್ಗಳು, ಯೂಸರ್ಸ್ಗಳು ನೆಟ್ವರ್ಕ್ ಮೂಲಕ ಕನೆಕ್ಟ್ ಆಗಿರ್ತಾರೆ. Client server usually runs on a separate computers connected by a network. A client is a process, an application that sends a message to a server through the network. Client ಯಾರು ಆ ಸರ್ವರ್ಗೆ ಬೇರೆ ಬೇರೆ ಯೂಸರ್ಸ್ ಕನೆಕ್ಟ್ ಆಗಿರ್ತಾರೋ ಅವ್ರಿಗೆ ಮೆಮೊರಿ ಬೇಕೋ, ಪ್ರಿಂಟರ್ ಬೇಕೋ, ಸ್ಕ್ಯಾನರ್ ಬೇಕೋ, ಏನೇ ಬೇಕಾದರೂ ಒಂದು ಮೆಸೇಜ್ ಮೂಲಕ ಸರ್ವರ್ಗೆ ಕಳಿಸ್ಕೊಡ್ತಾರೆ. These messages ask the server to perform a specific task like finding a customer record in a database. ಈ ಎಲ್ಲ ಕಸ್ಟಮರ್ಸ್ಗಳಿಗೂ ಸರ್ವರ್ನಲ್ಲಿ ಕಾಮನ್ ಡೇಟಾಬೇಸ್ ಇರುತ್ತೆ. ಈಗ ನಿಮಗೆ ನಿಮ್ಮ ಕ್ಲಾಸ್ನಲ್ಲಿ ಲಾವಣ್ಯ ಅನ್ನೋರು ಇದ್ದಾರಾ? ಸೆಕೆಂಡ್ BCA ಅಥವಾ ಥರ್ಡ್ PMCSನಲ್ಲಿ ಲಾವಣ್ಯ ಅವರು ಇದ್ದಾರಾ ಅಂತ ಸರ್ವರ್ಗೆ ರಿಕ್ವೆಸ್ಟ್ ಕೊಟ್ಟರೆ ಅದು ಲಾವಣ್ಯ A, ಲಾವಣ್ಯ M, ಲಾವಣ್ಯ KS ಎಲ್ಲ ತೋರಿಸುತ್ತೆ. ನಿಮಗೆ ಯಾವ ಲಾವಣ್ಯ ಬೇಕು ಕರೆಕ್ಟಾಗಿ ಇನ್ಶಿಯಲ್ ಕೊಟ್ಟರೆ ಅದು ಇದೆಯಾ ಇಲ್ವಾ ಅಂತ ತೋರಿಸುತ್ತೆ. ನೀವು ಒಂದು PDF ಅಲ್ಲೂ ಅಷ್ಟೇ, ನೀವು ನಿಮ್ಮ ಇದರಲ್ಲಿ ಒಂದು ಕಂಟ್ರೋಲ್ F ಹೊತ್ಬಿಟ್ಟು
ನೀವೇನು ಹುಡುಕಬೇಕು ಅಂತಿದ್ದೀರಾ ಅಂದರೆ ಆ ಫೈಲಲ್ಲಿ ಅದು ಎಲ್ಲೆಲ್ಲಿದೆ ಅಂತೆಲ್ಲ ತೋರಿಸುತ್ತೆ. ಸರ್ವರ್ಸ್ ಯೂಶಲಿ ರನ್ ಆನ್ ಎ ಪವರ್ಫುಲ್ ಕಂಪ್ಯೂಟರ್ಸ್, ವರ್ಕ್ ಸ್ಟೇಷನ್ ಆರ್ ಮೇನ್ ಫ್ರೇಮ್ಸ್. ಈ ಕ್ಲೈಂಟ್ ಸರ್ವರ್ ಟೆಕ್ನಾಲಜಿನಲ್ಲಿ ಕ್ಲೈಂಟ್ಸ್ ಅಂದರೆ ಯಾರ್ಯಾರು ಸರ್ವರ್ನ ಮಧ್ಯದಲ್ಲಿರುವಂಥ ಸರ್ವರ್ನ ಬಿಟ್ಟು ಬೇರೆ ಎಲ್ಲ ಕ್ಲೈಂಟ್ಸ್ಗಳು, ನೀವು ಟೈಪ್ಸ್ ಆಫ್ ಕಂಪ್ಯೂಟರ್ಸ್ ಓದಬೇಕಾದ್ರೆ ಮೈಕ್ರೋ ಕಂಪ್ಯೂಟರ್ಸ್, ಮಿನಿ ಕಂಪ್ಯೂಟರ್ಸ್, ಲಾರ್ಜ್ ಫ್ರೇಮ್ ಕಂಪ್ಯೂಟರ್ಸ್ ಎಲ್ಲ ಓದಿದ್ದೀರಾ ಫಸ್ಟ್ ಇಯರ್ಲಿ. ಅದೇ ಥರ ನಿಮ್ಮ ಸರ್ವರು ಯಾವಾಗಲೂ ಮೇನ್ ಫ್ರೇಮ್ ಕಂಪ್ಯೂಟರ್ಸೇ ಆಗಿರಬೇಕು. ಯಾಕೆಂದರೆ ಬೇರೆ ಎಲ್ಲ ಯೂಸರ್ಸೂ ನಿಮಗೆ ಮೇನ್ ಫ್ರೇಮ್ ಕಂಪ್ಯೂಟರ್ಗೆ ಕನೆಕ್ಟ್ ಆಗಿರುತ್ತೆ, ಅಥವಾ ವರ್ಕ್ ಸ್ಟೇಷನ್ ಆಗಿರ್ಬೋದು. ಆವಾಗ ಮೇನ್ ಫ್ರೇಮ್ ಅಂದ ತಕ್ಷಣ ನಮಗೆ ಜ್ಞಾಪಕ ಬರೋದೇನೋ ಅದ್ರ ಸ್ಪೀಡ್ ಜಾಸ್ತಿ ಇರುತ್ತೆ, ಅದರ ಮೆಮೊರಿ ಜಾಸ್ತಿ ಇರುತ್ತೆ, ಅದ್ರ ಕೆಪಾಸಿಟಿ ಜಾಸ್ತಿ ಇರುತ್ತೆ ಅಂತ. ದ ಅಡ್ಮಿನಿಸ್ಟ್ರೇಷನ್ ಆಫ್ ದ ಇನ್ಸ್ಟಾಲ್ಡ್ ಇಕ್ವಿಪ್ಮೆಂಟ್ ಈಸ್ ಮೋರ್ ಎಕ್ಸ್ಪೆನ್ಸಿವ್ ದ್ಯಾನ್ ದ ಮೇಂಟೈನಿಂಗ್ ಎ ಸೆಂಟ್ರಲೈಸ್ ಸಿಸ್ಟಮ್. ನೀವು ಕ್ಲೈಂಟ್ ಸರ್ವರಲ್ಲಿ ಎಲ್ಲ ಕಂಪ್ಯೂಟರ್ಗಳ ಜೊತೆ ಒಂದು ಸರ್ವರ್ ಅನ್ನೋದನ್ನು ಹಾಕಬೇಕಾಗತ್ತೆ. ಅದನ್ನು ನೋಡ್ಕೊಳ್ಳೋದಕ್ಕೆ ಒಬ್ಬರು ಬೇಕೇ ಬೇಕಾಗತ್ತೆ ನಿಮಗೆ. ಅದು ಸೆಂಟ್ರಲೈಸ್ ಸಿಸ್ಟಮ್ ಅಂತಾರೆ, ಮಧ್ಯದಲ್ಲಿರುತ್ತೆ. ಸರ್ವರ್ ಮೂಲಕ ಬೇರೆ ಎಲ್ಲ ಕಂಪ್ಯೂಟರ್ಗಳು ಕನೆಕ್ಟ್ ಆಗಿರ್ತಾರೆ, ಬೇರೆ ಎಲ್ಲ ಕಂಪ್ಯೂಟರ್ಗಳನ್ನ ಕ್ಲೈಂಟ್ ಅಂತಾರೆ, ಮಧ್ಯದಲ್ಲಿರುವಂತಹ ಒಂದಕ್ಕೆ ಅದನ್ನು ಸರ್ವರ್ ಅಂತಾರೆ. ಈ ಡಯಾಗ್ರಾಮ್ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ. ಇದು ಸರ್ವರು ನೋಡಿ, ಇಂಟರ್ನೆಟ್ ಮೂಲಕ ನೀವು ಲ್ಯಾಪ್ಟಾಪ್ಗಾಗಿರ್ಬೋದು, ಮೊಬೈಲ್ಗಾಗಿರ್ಬೋದು, ಅಥವಾ ಡೆಸ್ಕ್ಟಾಪ್ಗಾಗಿರ್ಬೋದು ನೀವು ಕನೆಕ್ಟ್ ಮಾಡ್ಕೊಬೋದು, ಅಥವಾ ಎಲ್ಲ ಡೆಸ್ಕ್ಟಾಪ್ ಆಗಿರ್ಬೋದು, ಎಲ್ಲ ಮೊಬೈಲು ಆಗಿರ್ಬೋದು. ನೀವೇನೇ ರಿಕ್ವಿಸಿಷನ್, ಒಂದು ಲ್ಯಾಪ್ಟಾಪಿಂದ ಒಂದು ರಿಕ್ವಿಷನ್ ಕೊಡಿಸಿದ್ರೆ ಈ ಸರ್ವರ್ಗೆ ಹೋಗುತ್ತೆ, ಸರ್ವರ್ ಮತ್ತೆ ಅದಕ್ಕೆ ವಾಪಸ್ ಕಳಿಸುತ್ತೆ. ಈ ಮಧ್ಯದಲ್ಲಿ ಇಂಟರ್ನೆಟ್ ಹೋಗ್ಬಿಟ್ರೆ ಕಷ್ಟ, ಅದಕ್ಕೊಂದು ನೆಟ್ವರ್ಕ್ ಇರಬೇಕು. ಅದು ವೈಫೈ ನೆಟ್ವರ್ಕ್ ಆಗಿರ್ಬೋದು, ಅಂದರೆ ವೈರ್ಗಳು ಇಲ್ಲದೆ ಇರೋವಂಥ ಒಂದು ನೆಟ್ವರ್ಕ್ ಆಗಿರ್ಬೋದು, ಅಥವಾ ವಿತ್ ವೈರ್ ನೆಟ್ವರ್ಕ್ ಬೇಕಾದ್ರೂ ಆಗಿರ್ಬೋದು ಕ್ಲೈಂಟ್ ಸರ್ವರಲ್ಲಿ. ಹಾಗಾದರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕ್ಲೈಂಟ್ ಸರ್ವರ್ ಕಂಪ್ಯೂಟಿಂಗ್, ಅದರ ಗುಣಲಕ್ಷಣಗಳೇನೇನು? ದ ಕ್ಲೈಂಟ್ ಸರ್ವರ್ ಕಂಪ್ಯೂಟಿಂಗ್ ವರ್ಕ್ಸ್ ವಿತ್ ದ ಸಿಸ್ಟಮ್ ಆಫ್ ರಿಕ್ವೆಸ್ಟ್ ಆ್ಯಂಡ್ ರೆಸ್ಪಾನ್ಸ್. ಅಂದರೆ ನೀವು ಕ್ಲೈಂಟ್ಗಳು ರಿಕ್ವೆಸ್ಟ್ ಕಳಿಸ್ಬೇಕು, ನೀವು ಕಳಿಸಿದ ರಿಕ್ವೆಸ್ಟ್ಗೆ ಸರ್ವರ್ ರೆಸ್ಪಾನ್ಸ್ ಕಳಿಸುತ್ತೆ. ಅದು ಜ್ಞಾಪಕ ಇಟ್ಕೋಬೇಕು. ಎಕ್ಸಾಮಲ್ಲಿ ನೀವು ಎಲ್ಲ ಗಟ್ಟು ಹೊಡಿಯೋಕ್ಕಾಗಲ್ಲ. ನಾವೊಂದು ರಿಕ್ವೆಸ್ಟ್ ಕಳಿಸ್ತೀವಿ, ಅದು ರೆಸ್ಪಾನ್ಸಾಗಿ ಕಳಿಸುತ್ತೆ ಅಂತ. ಆದರೆ ಇದೇ ಥರ ಬರೀಬೇಕು ಅಂತಿಲ್ಲ, ಈ ಮೀನಿಂಗ್ ಬರೋ ಹಾಗೆ ನಿಮ್ಮ ಓನ್ ವರ್ಡ್ಸಲ್ಲಿ ಬರ್ಕೋಬೋದು ಎಕ್ಸಾಮಲ್ಲಿ. ದ ಕ್ಲೈಂಟ್ ಸೆಂಡ್ಸ್ ಅ ರಿಕ್ವೆಸ್ಟ್ ಟು ದ ಸರ್ವರ್ ಆ್ಯಂಡ್ ದ ಸರ್ವರ್ ರೆಸ್ಪಾಂಡ್ ವಿತ್ ಅ ಡಿಸೈರ್ಡ್ ಇನ್ಫಾರ್ಮೇಷನ್. ಕ್ಲೈಂಟ್ ಅಂದರೆ ಯೂಸರ್, ಬೇರೆ ಕಂಪ್ಯೂಟರ್ಗಳು ಯಾವುದು ಸರ್ವರ್ ಕನೆಕ್ಟ್ ಆಗಿರುತ್ತೋ ಅದು ಏನು ಮಾಹಿತಿನ ಕೇಳುತ್ತೆ, ಅದು ಕೇಳಿದ ಮಾಹಿತಿ ಪ್ರಕಾರ ಇದು ಉತ್ತರ ಕೊಡುತ್ತೆ ಸರ್ವರು. ದ ಕ್ಲೈಂಟ್ ಆ್ಯಂಡ್ ಸರ್ವರ್ ಶುಡ್ ಫಾಲೋ ಎ ಕಾಮನ್ ಕಮ್ಯುನಿಕೇಷನ್ ಪ್ರೋಟೋಕಾಲ್ so they can easily interact with each other. All the communication protocols are available at the application layer. ಯಾವಾಗಲೂ ಕ್ಲೈಂಟ್ ಸರ್ವರು, ಈಗ ನಾನು ಯಾವುದೋ ಒಂದು ಡೇಟಾ ಬೇಕು ಅಂತ ಹೇಳಿದ್ರೆ ಅದು ಡೇಟಾನೇ ಕಳಿಸುತ್ತೆ. ನೀವು ರಿಜಿಸ್ಟರ್ ನಂಬರ್ ಕೇಳು ಅಂದರೆ ಅದು ರಿಜಿಸ್ಟರ್ ನಂಬರ್ ಕಳಿಸುತ್ತೆ. ಈ ಕ್ಲೈಂಟ್ ಸರ್ವರು ಮಾಹಿತಿ ವಿನಿಮಯನ ಒಂದು ಪ್ರೋಟೋಕಾಲ್, ಅಂದರೆ ಒಂದು ನಿರ್ದಿಷ್ಟವಾದ ಒಂದು ಇದರಲ್ಲಿ ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಳುತ್ತೆ. ಎ ಸರ್ವರ್ ಕ್ಯಾನ್ ಓನ್ಲಿ ಅಕಾಮಡೇಟ್ ಲಿಮಿಟೆಡ್ ನಂಬರ್ ಆಫ್ ಕ್ಲೈಂಟ್ಸ್ ರಿಕ್ವೆಸ್ಟ್ ಅಟ್ ಎ ಟೈಮ್. So it uses a system based to priority to respond to the request. ಎಲ್ಲ 100 ಜನನು ಒಟ್ಟಿಗೆ ಕೇಳಿದ್ರೆ ಆಗಲ್ಲ. ಈಗ ನಿಮ್ಮದು ನೋಡಿದ್ದೀರಾ ನೀವು ಇದರಲ್ಲಿ, ಯಾವುದರಲ್ಲಿ ನಿಮ್ಮ SLC ರಿಸಲ್ಟು, PUC ರಿಸಲ್ಟು ಬೇಡ, ನಮ್ಮ ಮೈಸೂರು ಯೂನಿವರ್ಸಿಟಿ ರಿಸಲ್ಟ್ ಬಂದಿದ್ದೀರಾ ಎಲ್ಲರೂ ಕೊಟ್ಟರೆ ಆಗಲ್ಲ. ಒಂದು ಟೈಮಲ್ಲಿ, ಪೀಕ್ ಟೈಮಲ್ಲಿ, ಈಗೆಲ್ಲ ಬೆಳಗ್ಗೆ ರಿಸಲ್ಟ್ ಬಂದರೆ ಮಧ್ಯಾಹ್ನ ತನಕನೂ ಎಲ್ಲ ಬ್ಯುಸಿ ಇರುತ್ತೆ, ಸರ್ವರೇ ಸಿಗಲ್ಲ. ಅಂಥ ಟೈಮಲ್ಲಿ ನೀವೇನು ಮಾಡ್ತೀರಾ, ಸಂಜೆನೋ ರಾತ್ರಿನೋ ಅಂಥ ಟೈಮಲ್ಲಿ ನೋಡಿದ್ರೆ, ಈಗ ಬೆಳಗಿನ ಜಾವ ಎಲ್ಲ ಫಾಸ್ಟಾಗಿ ಸಿಗುತ್ತೆ. ಅಂಥ ಟೈಮಲ್ಲಿ ನೀವು ನೋಡಿದ್ರೆ ನೀವು ಪ್ರಿಯಾರಿಟಿ ಯಾರು ಫಸ್ಟ್ ಓದ್ತಿರ್ತಾರೆ ನೋಡ್ಕೊಂಡು ಅವ್ರಿಗೆ ಫಸ್ಟ್ ರೆಸ್ಪಾನ್ಸ್ ಕೊಡುತ್ತದೆ. ಆ್ಯನ್ ಎಕ್ಸಾಂಪಲ್ ಆಫ್ ಕ್ಲೈಂಟ್ ಸರ್ವರ್ ಕಂಪ್ಯೂಟಿಂಗ್ ಈಸ್ ಎ ವೆಬ್ ಸರ್ವರ್. ವೆಬ್ ಸರ್ವರ್ ಅಂದರೆ ಇಂಟರ್ನೆಟ್ಟಲ್ಲಿ ಮೂಲಕ ಆ ಸರ್ವರ್ ಕೆಲಸ ಮಾಡೋಂಥದ್ದು. ಒಂದು ಜ್ಞಾಪಕ ಇಟ್ಕೊಳ್ಳಿ, ವೆಬ್ ಬೇಸ್ಡ್ ಕಂಪ್ಯೂಟಿಂಗ್ ಅಂತಲೇ ಬೇರೆ ಇದೆ, ಅಂದರೆ ಅದಕ್ಕೆ ಇಂಟರ್ನೆಟ್ ಬೇಕೇ ಬೇಕು. ಈ ಕ್ಲೈಂಟ್ ಸರ್ವರ್ಗೆ ಇಂಟರ್ನೆಟ್ ಏನು ಬೇಕಾಗಿಲ್ಲ, ಬಟ್ ಆದರೆ ಅದಕ್ಕೆ ಕನೆಕ್ಷನ್ ಇರಬೇಕು. ಲ್ಯಾನೋ, ಮ್ಯಾನೋ ಯಾವುದಾದ್ರು ಒಂದು ಇರಲೇಬೇಕು. ಇಟ್ ರಿಟರ್ನ್ಸ್ ದ ವೆಬ್ ಪೇಜ್ ಟು ದ ಕ್ಲೈಂಟ್ಸ್ ದಟ್ ರಿಕ್ವೆಸ್ಟೆಡ್ ದೆಮ್. ಅಂದರೆ ನಿಮಗೆ ಎಕ್ಸಾಮಲ್ಲಿ ನಿಮ್ಗೆ ಜ್ಞಾಪಕ ಬರೋದು ಅಂದರೆ ಕ್ಲೈಂಟ್ ಸರ್ವರ್ ಅಂದಾಗ ನೀವು ಸರ್ಚ್ ಇಂಜಿನಲ್ಲಿ ಏನೋ ಹುಡುಕಕ್ಕೆ ಕೊಡ್ತೀರಾ, ಅದು ಹುಡುಕಿದ್ದನ್ನು ನಿಮಗೆ 2 ನಿಮಿಷದಲ್ಲಿ ಗೂಗಲಲ್ಲಿ ನಿಮಗೆ ತೋರಿಸುತ್ತೆ. ಅಡ್ವಾಂಟೇಜ್ ಆಫ್ ಕ್ಲೈಂಟ್ ಸರ್ವರ್ ಕಂಪ್ಯೂಟಿಂಗ್: ಆಲ್ ದ ರಿಕ್ವೈರ್ಡ್ ಡೇಟಾ ಈಸ್ ಕಾನ್ಸಂಟ್ರೇಟೆಡ್ ಇನ್ ಅ ಸಿಂಗಲ್ ಪ್ಲೇಸ್, ದಟ್ ಈಸ್ ದ ಸರ್ವರ್. So it is easy to protect the data and provide authorization and authentication. Authorization ಅಂದ್ರೇನು? ಯಾರು ನೀವು ನಿಮ್ಮ ಕಂಪ್ಯೂಟರ್ನ ಓಪನ್ ಮಾಡ್ಬೇಕಾದ್ರೆ ನೀವು ಪಾಸ್ವರ್ಡ್ ಕೊಡೋದು. ಯಾರಿಗೆ ಪಾಸ್ವರ್ಡ್ ಕೊಡ್ತಿರುತ್ತೆ ಅವ್ರು ಮಾತ್ರ ತೆಗೆದಿರ್ತಾರೆ. ಈಗ ನಿಮಗೆ ಗೊತ್ತಿರುತ್ತೆ ಅಂದ್ಕೊಳ್ಳಿ, ಇನ್ಯಾರು ತೆಗೆದಿರ್ತಾರೆ ಅಂದರೆ
ಆಗೋದಿಲ್ಲ. ಅದೇ ನೀವು ಪಾಸ್ವರ್ಡ್ ಕೊಡದೇ ಇದೆ ಯಾರು ಬೇಕಾದ್ರೂ ನಿಮ್ಮ ಕಂಪ್ಯೂಟರ್ನ ಓಪನ್ ಮಾಡಿ ಡೇಟಾನ ಸ್ಟೀಲ್ ಮಾಡ್ಬೋದು. ಅಥವಾ ನೀವೇನಾದ್ರು ಯಾರಿಗಾರು ಇಮೇಲ್ ನಿಮ್ಮ ಹೆಸರು ನಿಮ್ಮ ಇಮೇಲಲ್ಲೋ ಅಥವಾ ನಿಮ್ಮ ಇದರಲ್ಲೋ ಬೇರೆಯವ್ರಿಗೆ ಮೆಸೇಜ್ ಹಾಕ್ಬೋದು. ಆವಾಗ ನಿಮಗೇನಾದ್ರು ಪೊಲೀಸ್ನವ್ರದ್ದು ಅಥವಾ ಬೇರೆ ಪ್ರಾಬ್ಲಮ್ ಆದರೆ, ನೋಡಮ್ಮ ನಿಮ್ಮ ಕಂಪ್ಯೂಟ್ರಿಂದ ಬಂದಿದೆ, ನಿನ್ನ ಇಮೇಲಿಂದ ಬಂದಿದೆ, ನೀನೇ ಜವಾಬ್ದಾರಿ, ನಾನಲ್ಲ, ನಾ ಟೈಪ್ ಮಾಡಲಿಲ್ಲ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಏನು ಈ ಎಲ್ಲ ಯೂಸರ್ಸ್ಗಳ ಡೇಟಾ ಒಂದೇ ಸರ್ವರ್ನಲ್ಲಿರೋದ್ರಿಂದ ಒಂದೇ ಕಡೆ ಆಥರೈಸೇಷನ್ ಮತ್ತು ಅಥೆಂಟಿಕೇಷನ್, ಅಂದರೆ ಒಬ್ಬರಿಗೆ ಪಾಸ್ವರ್ಡು ಮತ್ತು ಯೂಸರ್ ಲಾಗಿನ್ ಐ ಡಿ ಕೊಟ್ಟು ಅದನ್ನು ಮೇಂಟೈನ್ ಮಾಡೋಕ್ಕೆ ಈಸಿ ಆಗುತ್ತೆ. ಡೇಟಾ ಸ್ಟೀಲ್ ಆಗೋದೆಲ್ಲ ತಪ್ಪುತ್ತೆ. ದ ಸರ್ವರ್ ನೀಡ್ ನಾಟ್ ಟು ಬಿ ಲೊಕೇಟೆಡ್ ಫಿಸಿಕಲಿ ಕ್ಲೋಸ್ ಟು ದ ಕ್ಲೈಂಟ್ಸ್ ಎಟ್ ದ ಡೇಟಾ ಕ್ಯಾನ್ ಬಿ ಆಕ್ಸೆಸ್ಡ್ ಎಫಿಷಿಯೆಂಟ್ಲಿ. ನಾವು ಈಗ ನೋಡಿ ಕಾಲೇಜಲ್ಲಿ ಮೇನ್ ಬಿಲ್ಡಿಂಗಲ್ಲಿ ಅಂತ ಅಂದ್ಕೊಳ್ಳಿ, ಈಗ DC ಆಫೀಸಲ್ಲಿ ಸರ್ವರ್ ಇರುತ್ತೆ ನಮ್ಮ ಕಾಲೇಜಿಗೆ ಹತ್ತಿರ. ಮಹಾರಾಣೀಸ್ ಆರ್ಟ್ಸ್ನವರು ಯೂಸ್ ಮಾಡ್ಬೋದು, ನಾವು ಯೂಸ್ ಮಾಡ್ಬೋದು, ಕಾಮರ್ಸ್ನವರು ಯೂಸ್ ಮಾಡ್ಬೋದು, ಮಹಾಜನ ಕಾಲೇಜ್ ಯೂಸ್ ಮಾಡ್ಬೋದು, ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಅಂದರೆ ಫಿಸಿಕಲಿ ನಿಮ್ಮ ಪಕ್ಕದಲ್ಲೇ ಇರಬೇಕು. ನಾನು ಪಕ್ಕದಲ್ಲಿದ್ದೀನಿ, ಈಗ ನೀವು ಟವರ್ ಕೆಳಗೆ ನಿಂತ್ಕೊಂಡು ಮೊಬೈಲಲ್ಲಿ ನಂಗೆ ಬೇಗ ನನಗೆ ಸಿಗ್ನಲ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸಿಗ್ನಲ್ಲು ದೂರ ಇದ್ದರೂ ಅಷ್ಟೇ ಸ್ಪೀಡಲ್ಲಿ ಸಿಗಬೇಕು, ಹತ್ತಿರ ಇದ್ದರೂ ಅಷ್ಟೇ ಸ್ಪೀಡಲ್ಲಿ ಸಿಗಬೇಕು. It is easy to replace, upgrade, relocate the nodes in the client server model because all the nodes are independent and request data only from the server. ಈಗ ಯಾವ್ದಾದ್ರು ಒಂದು ಕಂಪ್ಯೂಟ್ರು ಏನಕ್ಕಾದ್ರು ಚೇಂಜ್ ಮಾಡಬೇಕು ಅಂದರೆ ನಮ್ಗೆ ಈಸಿ, ಅದನ್ನು ರಿಪ್ಲೇಸ್ ಮಾಡ್ಬೋದು, ಏನು ಕೇಳುತ್ತೋ ಅದನ್ನೆಲ್ಲ ಅದಕ್ಕೆ ಪ್ರೊವೈಡ್ ಮಾಡ್ಬೋದು. ಆಲ್ ದ ನೋಡ್ಸ್ ದಟ್ ಈಸ್ ಕ್ಲೈಂಟ್ಸ್ ಅಂಡ್ ಸರ್ವರ್ may not be built on a similar platform, yet they can easily facilitate the transfer of data. ಅಂದರೆ ಈಗ ಕ್ಲೈಂಟ್, ಈಗ ಸರ್ವರ್ ನಮಗೆ ಮೇನ್ ಫ್ರೇಮು, ಕ್ಲೈಂಟ್ ಈಗ ನಮಗೆ ಮೈಕ್ರೋ ಕಂಪ್ಯೂಟರ್ ಆಗಿರುತ್ತೆ, ಇನ್ನೊಂದು ಮಿನಿ ಇರುತ್ತೆ. ಒಬ್ಬರು HP ಡೆಸ್ಕ್ಟಾಪ್ ಯೂಸ್ ಮಾಡ್ತಿರ್ತಾರೆ, ಇನ್ನೊಬ್ಬರು ಲೆನೋವಾ ಯೂಸ್ ಮಾಡ್ತಿರ್ತಾರೆ, ಇನ್ನೊಬ್ಬರು ಡೆಲ್ ಯೂಸ್ ಮಾಡ್ತಿರ್ತಾರೆ. ಬೇರೆ ಬೇರೆ ಕಂಪ್ನಿಗಳಾದ್ರೂ ಒಬ್ಬರು 32 ಬಿಟ್ಟು, ಇನ್ನೊಬ್ಬರು 16 ಬಿಟ್ಟು, ಇನ್ನೊಬ್ಬರು 64 ಬಿಟ್ಟು ಹಿಂಗೆ ಯೂಸ್ ಮಾಡ್ತಿರ್ತಾರೆ ಕಂಪ್ಯೂಟರ್ ಒಳಗೆ. ಆದ್ರೂ ಕ್ಲೈಂಟ್ ಸರ್ವರ್ನಲ್ಲಿ ಆರಾಮಾಗಿ ನಾವು ಡೇಟಾನ ಎಕ್ಸ್ಚೇಂಜ್ ಮಾಡ್ಕೋಬೋದು. ಇದರ ಡಿಸಡ್ವಾಂಟೇಜ್ ಏನು? ಇಫ್ ಆಲ್ ದ ಕ್ಲೈಂಟ್ ಸೈಮಲ್ಟೇನಿಯಸ್ಲಿ ರಿಕ್ವೆಸ್ಟ್ ದ ಡೇಟಾ ಫ್ರಮ್ ದ ಸರ್ವರ್, ಇಟ್ ಮೇ ಬಿ ಗೆಟ್ ಓವರ್ಲೋಡೆಡ್. ದಿಸ್ ಮೇ ಲೀಡ್ ಟು ಕಂಜೆಷನ್ ಇನ್ ದ ನೆಟ್ವರ್ಕ್. ಅದೇ ಎಲ್ಲ ಒಟ್ಟಿಗೆ ರಿಕ್ವೆಸ್ಟ್ ಮಾಡ್ಕೊಂಡಾಗ ಒಂದೊಂದು ಸರಿ ಜಾಮ್ ಆಗಿಬಿಟ್ಟು ಯಾರಿಗೂ ಸರ್ವಿಸ್ ಕೊಡೋಕ್ಕಾಗಲ್ಲ. ಇದು ತುಂಬ ರೇರು. If the server fails for any reason, then none of the requests of the clients can be fulfilled. This leads to the failure of the client server network. ಗೊತ್ತೇ ಇದೆ, ಸೆಂಟ್ರಲೈಸ್ಡ್ ಮಧ್ಯಭಾಗದಲ್ಲಿ ನಿಮಗೆ ಸರ್ವರ್ ಇದೆ, ಇಂಟರ್ನೆಟ್ ಇದೆ. ಇಂಟರ್ನೆಟ್ ಹೋಯ್ತು ಅಂದರೆ ಯಾರಿಗೂ ಕನೆಕ್ಷನ್ ಸಿಗೋದೇ ಇಲ್ಲ. ಅದು ಮೇನ್ ಡಿಸಡ್ವಾಂಟೇಜ್. The cost of setting and maintaining client server model are quite high. ಕ್ಲೈಂಟ್ ಸರ್ವರ್ ಇದರಲ್ಲಿ ಇಂಟರ್ನೆಟ್ ಬೇಕು, ಅದರ ಡೇಟಾ ಸ್ಪೀಡಾಗಿರಬೇಕು ಅಂದರೆ ಜಾಸ್ತಿ ಡೇಟಾ ತೊಗೊಂಡಿರಬೇಕು. ಹಾಗಾಗಿ ಅದರ ಇನ್ವೆಸ್ಟ್ಮೆಂಟು ನಿಮಗೆ ಜಾಸ್ತಿ ಆಗುತ್ತೆ. ನೆಕ್ಸ್ಟು ಪಿಯರ್ ಟು ಪಿಯರ್ ಕಂಪ್ಯೂಟಿಂಗ್. ಪಿಯರ್ ಟು ಪಿಯರ್ ಅಂದರೆ ಒಂದು ಕಂಪ್ಯೂಟ್ರಿಂದ ಇನ್ನೊಂದು ಕಂಪ್ಯೂಟರ್ಗೆ ನೇರವಾಗಿ ಸಂಪರ್ಕ. ಅಲ್ಲಿ ಸರ್ವರ್ ಇರಲ್ಲ. ಈಗ ABCDE 5 ಕಂಪ್ಯೂಟರ್ ಇರುತ್ತೆ ಅಂದ್ಕೊಳ್ಳಿ. A Bಗೂ ಕನೆಕ್ಟ್ ಆಗಿರುತ್ತೆ, A Cಗೂ ಕನೆಕ್ಟ್ ಆಗಿರುತ್ತೆ, A Dಗೂ ಕನೆಕ್ಟ್ ಆಗಿರುತ್ತೆ, A Eಗೂ ಕನೆಕ್ಟ್ ಆಗಿರುತ್ತೆ. ಹಾಗೆಯೇ B Aಗೆ, Cಗೆ, Dಗೆ, Eಗೆ, ಹೀಗೆ ಎಲ್ಲ ಕಂಪ್ಯೂಟರ್ಗಳು ನೆಟ್ವರ್ಕ್ ಮೂಲಕ ಸಂಪರ್ಕ ಹೊಂದಿರುತ್ತೆ ಒಂದಕ್ಕೊಂದು. ನೀವು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಎಲ್ಲ ಕಂಪ್ಯೂಟರ್ಗಳು ಎಲ್ಲ ಕಂಪ್ಯೂಟರ್ ಜೊತೆ ನೆಟ್ವರ್ಕ್ನ ಹೊಂದಿದೆ. The peer-to-peer computing architecture contains nodes that are equal participants in the data sharing. ಯಾರು ಡೇಟಾನೋ ಬೇಕಾದ್ರೂ ತೊಗೋಬೋದು. ಹೆಂಗೆ? ಎಲ್ಲ ಕಂಪ್ಯೂಟರ್ಗಳು ಮಿಕ್ಕೆಲ್ಲ ಕಂಪ್ಯೂಟರ್ಗಳ ಜೊತೆ ನೆಟ್ವರ್ಕ್ ಮೂಲಕ ಕನೆಕ್ಟ್ ಆಗಿರುತ್ತೆ. ಅದಕ್ಕೆ ಆಲ್ ದ ಟಾಸ್ಕ್ ಆರ್ ಈಕ್ವಲಿ ಡಿವೈಡೆಡ್ ಬಿಟ್ವೀನ್ ಆಲ್ ದ ನೋಡ್ಸ್. ಎಲ್ಲ ಕೆಲಸಗಳು ಎಲ್ಲ ಕಂಪ್ಯೂಟರ್ ಮಾಡೋ ಅಂತಹ ಒಂದು ಪರಿಣಿತಿನ ಹೊಂದಿರುತ್ತೆ. The nodes interact with each other as required as to share resources. ನಿಮ್ಗೆ ಯಾವ ಕಂಪ್ಯೂಟ್ರಿಂದ ಏನೋ ರಿಸೋರ್ಸಸ್ ಬೇಕು ಅಂದರೆ, ನಿನ್ನಲ್ಲಿರೋ ಡೇಟಾ ನನಗೆ ಕೊಡು ಅಂದರೆ ಡೈರೆಕ್ಟಾಗಿ ನೀವೇ ಕೇಳ್ಕೊಬೋದು. A C ಕೇಳ್ಕೋಬೇಕು ಅಂದರೆ A Cಗೆ ರಿಕ್ವೆಸ್ಟ್ ಕಳಿಸುತ್ತೆ, C Aಗೆ ಡೇಟಾ ಕಳಿಸುತ್ತೆ. ಮಧ್ಯ ಸರ್ವರ್ಗಿರ್ವರ್ ಏನೂ ಇಲ್ಲ. ಇದು ಅದರ ಡಯಾಗ್ರಾಮು. ನೀವು ನೋಡಿದ್ರೆ ಗೊತ್ತಾಗುತ್ತೆ. ಎಕ್ಸಾಮಲ್ಲಿ 4-5 ಜಾಸ್ತಿ ಕಂಪ್ಯೂಟರ್ ಬರೆಯೋಕ್ಕೆ ಹೋಗಬೇಡಿ, ಟೈಮ್ ತೊಗೊಂಬಿಡುತ್ತೆ.
ಆಗ ನೀವು ಈ ಥರ ಬರೆದು ಒಂದಕ್ಕೊಂದು ಕನೆಕ್ಷನ್ ಕೊಡೋದು. ಇದು ಈ ಥರ ಕೊಟ್ಟ ತಕ್ಷಣ ಎಕ್ಸಾಮ್ನರು ಇವ್ರಿಗೆ ಗೊತ್ತಿದೆ ಪಿಯರ್ ಟು ಪಿಯರ್ ಕಂಪ್ಯೂಟ್ರಿಂಗ್ ಏನು ಅಂತ ಅದನ್ನೇ ಸಿಂಪಲ್ ವರ್ಡ್ಸಲ್ಲಿ ಬರೆಯೋದು. ಈಚ್ ಕಂಪ್ಯೂಟರ್ ಈಸ್ ಕನೆಕ್ಟೆಡ್ ಟು ಅದರ್ ಕಂಪ್ಯೂಟರ್ಸ್ ಇನ್ ದ ನೆಟ್ವರ್ಕ್, ಯು ಕ್ಯಾನ್ ಎಕ್ಸ್ಚೇಂಜ್ ದ ಡೇಟಾ ಈಸಿಲಿ ವಿತ್ ಅದರ್ಸ್, ಹಾಗೆ ಬರ್ಕೊಂಡು ಹೋಗೋದು. ಇದ್ರ ಗುಣಲಕ್ಷಣಗಳೇನು? ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪಿಯರ್ ಟು ಪಿಯರ್ ಕಂಪ್ಯೂಟಿಂಗ್. Peer to peer networks are usually formed by groups of dozens or less computers. 12 ಅಥವಾ ಅದಕ್ಕಿಂತ ಕಡಿಮೆ ಇರ್ಬೋದು ನೆಟ್ವರ್ಕಲ್ಲಿ. These computers all store their data using individual security but also share the data with all other nodes. ಅವ್ರವ್ರ ಕಂಪ್ಯೂಟರ್ಗೆ ಅವ್ರವ್ರ ಪಾಸ್ವರ್ಡು ಲಾಗಿನ್ ಐ ಡಿ ಕೊಟ್ಕೋಬೋದು, ಆದರೆ ಬೇರೆಯವ್ರ ಜೊತೆ ಶೇರು ಮಾಡ್ಕೋಬೋದು. The nodes in the peer to peer network both use resources and provide resources. ಆ ಕಂಪ್ಯೂಟ್ರು ಬೇರೆಯವ್ರ ರಿಸೋರ್ಸಸ್ನೂ ಯೂಸ್ ಮಾಡ್ಕೋಬೋದು, ತಾನು ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಸೊ ಇಫ್ ದ ನೋಟ್ಸ್ ಇನ್ಕ್ರೀಸಸ್ ದೆನ್ ದ ರಿಸೋರ್ಸ್ ಶೇರಿಂಗ್ ಕೆಪಾಸಿಟಿ ಆಫ್ ದ ಪಿಯರ್ ಟು ಪಿಯರ್ ನೆಟ್ವರ್ಕ್ ಇನ್ಕ್ರೀಸಸ್. ಅಂದರೆ ಜಾಸ್ತಿ ಜನ ನೆಟ್ವರ್ಕಲ್ಲಿ ಇದ್ದಷ್ಟು ಆ ರಿಸೋರ್ಸ್ನ ಶೇರ್ ಮಾಡ್ಕೊಳ್ಳೋರು ಜಾಸ್ತಿ ಆಗ್ತಾರೆ. ದಿಸ್ ಈಸ್ ಡಿಫ್ರೆಂಟ್ ದ್ಯಾನ್ ಕ್ಲೈಂಟ್ ಸರ್ವರ್ ನೆಟ್ವರ್ಕ್ ವೇರ್ ದ ಸರ್ವರ್ ಗೆಟ್ಸ್ ಓವರ್ವೀಲ್ಡ್ ಇಫ್ ದ ನೋಟ್ಸ್ ಇನ್ಕ್ರೀಸಸ್. ಕ್ಲೈಂಟ್ ಸರ್ವರ್ಲಿ ಏನಾಗ್ತಿತ್ತು, ನಿಮಗೆ ಕ್ಲೈಂಟ್ ಜಾಸ್ತಿ ಆಗ್ದಂಗೆ ಸರ್ವರ್ ಮೇಲೆ ಬರ್ಡನ್ ಆಗ್ತಾ ಇತ್ತು. ಎಲ್ಲರೂ ಒಟ್ಟಿಗೆ ಕೇಳಿದ್ರೆ ಅದಕ್ಕೆ ಆನ್ಸರ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದನ್ನು ಇದರಲ್ಲಿ ನಾವು ಓವರ್ಕಮ್ ಮಾಡ್ಬೋದು. ಬಟ್ ಇದ್ರದ್ದೇ ಆದ ಡಿಸಡ್ವಾಂಟೇಜಸ್ ಇದೆ, ನೀವು ನೋಡಬೇಕು. ಆಮೇಲೆ ನಿಮಗೆ ಗೊತ್ತಾಗುತ್ತೆ, ಒಂದು ಕಂಪ್ಯೂಟ್ರಿಂದ ಇನ್ನೊಂದು ಕಂಪ್ಯೂಟರ್ಗೆ ನಾವು ನೆಟ್ವರ್ಕಲ್ಲಿ ಕನೆಕ್ಟ್ ಮಾಡಬೇಕು ಅಂದರೆ ವೈರ್ ಬೇಕು. ಜಾಸ್ತಿ ಕಂಪ್ಯೂಟರ್ ಆದಷ್ಟು ಸೆಕ್ಯೂರಿಟಿ ಜಾಸ್ತಿ, ಯಾರು ಫೇಲ್ಯೂರ್ ಆಯಿತು, ಯಾರು ಡೇಟಾ ಸ್ಟೀಲ್ ಮಾಡಿದ್ರು ಅಂತ ಗೊತ್ತಾಗೋದಿಲ್ಲ ಇದರಲ್ಲಿ. ಸಿನ್ಸ್ ನೋಡ್ಸ್ ಇನ್ ದ ಪಿಯರ್ ಟು ಪಿಯರ್ ನೆಟ್ವರ್ಕ್ ಆ್ಯಕ್ಟ್ ಆಸ್ ಬೋತ್ ಕ್ಲೈಂಟ್ ಆ್ಯಂಡ್ ಸರ್ವರ್, it is difficult to provide adequate security for the nodes. This can lead to denial of service attacks. ಅದೇ ಈ ಪಿಯರ್ ಟು ಪಿಯರಲ್ಲಿ ಒಂದು ಕಂಪ್ಯೂಟರ್ನ ಇನ್ನೊಂದು ಕಂಪ್ಯೂಟರ್ಗೆ ಕನೆಕ್ಷನ್ ಕೊಡೋದ್ರಿಂದ ಎರಡೂ ಕ್ಲೈಂಟು ಎರಡೂ ಸರ್ವರ್ ಆಗಿರುತ್ತೆ. ಆದ್ದರಿಂದ ಇದಕ್ಕೆ ಸೆಕ್ಯೂರಿಟಿ ಕೂಡ ತುಂಬ ಕಷ್ಟ ಆಗುತ್ತೆ. ಮೋಸ್ಟ್ ಮಾಡರ್ನ್ ಆಪರೇಟಿಂಗ್ ಸಿಸ್ಟಮ್ಸ್ ಸಚ್ ಆಸ್ ವಿಂಡೋಸ್, ಮ್ಯಾಕ್ OS contain software to implement peer to peer network. ಯೂಶಲಿ ಲ್ಯಾನ್ ನೆಟ್ವರ್ಕ್ಗೆ ಇದನ್ನು ಯೂಸ್ ಮಾಡ್ತಾರೆ. ಅಡ್ವಾಂಟೇಜ್ ಏನು? ಈಚ್ ಕಂಪ್ಯೂಟರ್ ಇನ್ ದ ಪಿಯರ್ ಟು ಪಿಯರ್ ನೆಟ್ವರ್ಕ್ ಮ್ಯಾನೇಜಸ್ ಇಟ್ ಸೆಲ್ಫ್. ಆ ಒಂದು ಕಂಪ್ಯೂಟರ್ ಕೆಟ್ಟೋದ್ರೆ ಅದಕ್ಕೆ ಕನೆಕ್ಟ್ ಆಗಿರೋ ಬೇರೆ ಕಂಪ್ಯೂಟರ್ಗೆ ಅದರಿಂದ ಡೇಟಾ ಹೋಗಲ್ವೇ ಹೊರತು ಇನ್ನೊಂದು ಕಂಪ್ಯೂಟರ್ ಯಾವ ಕನೆಕ್ಟ್ ಆಗಿದೆ ಅದು ಇಂಡಿಪೆಂಡೆಂಟಾಗಿ ಕೆಲಸ ಮಾಡ್ಕೋತಾ ಇರುತ್ತೆ. ಸೊ ದ ನೆಟ್ವರ್ಕ್ ಈಸ್ ಕ್ವೈಟ್ ಈಸಿ ಟು ಸೆಟಪ್ ಆ್ಯಂಡ್ ಮೇಂಟೈನ್. ಭಾಳ ಈಸಿ. ಏನು ನೆಟ್ವರ್ಕ್ ಟೆಕ್ನಾಲಜಿ ಏನು ಕಲ್ತ್ಕೋಬೇಕಾಗಿಲ್ಲ, ಆ ಕಂಪ್ಯೂಟರ್ನ ಈ ಕಂಪ್ಯೂಟರ್ ಒಂದು ನೆಟ್ವರ್ಕ್ ವೈರ್ ಕನೆಕ್ಷನ್ ಕೊಡೋದು ಅಷ್ಟೇ. In the client-server network, the server handles all the requests of the client. This provision is not required in the peer-to-peer computing. The cost of server is also saved. ಕ್ಲೈಂಟ್ ಸರ್ವರ್ನಲ್ಲಿ ಸರ್ವರು ಎಲ್ಲ ಡೇಟಾನೂ ಯಾರ್ಯಾರು ರಿಕ್ವೆಸ್ಟ್ ಕಳಿಸಿದ್ರು, ಯಾರು ಫಸ್ಟ್ ಕಳಿಸಿದ್ರು ಗ್ಯಾಪ್ಕ ಇಟ್ಕೊಂಡು ಅವ್ರಿಗೆ ಫಸ್ಟ್ ಆನ್ಸರ್ ಕೊಡಬೇಕಾಗಿತ್ತು. ಇದರಲ್ಲಿ ಹಾಗಲ್ಲ, ಸರ್ವರ್ ಕಾಸ್ಟು ಜಾಸ್ತಿ ಇತ್ತು. ಇದರಲ್ಲಿ ಹಾಗಲ್ಲ, ಸರ್ವರೇ ಇಲ್ಲ. ಎಲ್ಲ ನೋಡ್ಗಳು, ನೋಡ್ ಅಂತಂದರೆ ಇಲ್ಲಿ ಕಂಪ್ಯೂಟರ್ಗಳಂತ, ಎಲ್ಲ ಕಂಪ್ಯೂಟರ್ಗಳು ಅಥವಾ ಎಲ್ಲ ಲ್ಯಾಪ್ಟಾಪ್ಗಳು ಇಂಡಿಪೆಂಡೆಂಟ್ ಆಗಿರುತ್ತೆ. ಯಾವ ಸರ್ವರು ಇಲ್ಲ, ಅದ್ರ ಕಾಸ್ಟ್ ಕಡಿಮೆ ಆಗುತ್ತೆ. ಯಾವ ಇನ್ನೊಂದು ಯೂಸರ್ನ ಯಾವಾಗ ಬೇಕಾದ್ರೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಆದರೆ ಅದು ನೆಟ್ವರ್ಕಲ್ಲಿ ಇರಬೇಕು. ಇಟ್ ಈಸ್ ಈಸಿ ಟು ಸ್ಕೇಲ್ ದ ಪಿಯರ್ ಟು ಪಿಯರ್ ನೆಟ್ವರ್ಕ್ ಆ್ಯಂಡ್ ಆ್ಯಡ್ ಮೋರ್ ನೋಟ್ಸ್. ನಿಮ್ಗೆ ಇನ್ನೊಂದು ಕಂಪ್ಯೂಟರ್ ಹಾಕೋಬೇಕು ಅಂದ್ರೆ ಹಾಕೋಬೋದು, ಅದನ್ನು ಇನ್ನೆಲ್ಲದಕ್ಕೂ ಕನೆಕ್ಷನ್ ಕೊಡ್ಬೋದು, ಈಸಿ ಅದು. ದಿಸ್ ಓನ್ಲಿ ಇನ್ಕ್ರೀಸಸ್ ದ ಡೇಟಾ ಶೇರಿಂಗ್ ಕೆಪಾಸಿಟಿ ಆಫ್ ದ ಸಿಸ್ಟಮ್. ಈಗ ಒಬ್ರಿಗೆ ಶೇರ್ ಮಾಡೋಬೋದು, 4 ಜನ ಜೊತೆ ನೀವು ಡೇಟಾನ ಶೇರ್ ಮಾಡಬೇಕಾಗತ್ತಾಗ. None of the nodes in the peer-to-peer network are dependent on other for their functioning. ನೀವು ನೆಟ್ವರ್ಕಲ್ಲಿ ಇರ್ತೀರಾ ಅಂದರೆ ಅದು ಕೆಟ್ಟೋಯ್ತು ಅಂದರೆ ನಿಮ್ದೇನು ಕೆಟ್ಟೋಗಲ್ಲ, ನಿಮ್ಮ ಕಂಪ್ಯೂಟರ್ ಏನು ಕೆಟ್ಟೋಗಲ್ಲ. ಅದು ನೀವು ಡೇಟಾ ಶೇರ್ ಮಾಡೋಕ್ಕೆ ಮಾತ್ರ ಇಟ್ಕೊಂಡಿರ್ತೀರ. ಡಿಸ್ಅಡ್ವಾಂಟೇಜ್ ಆಫ್ peer-to-peer computing. It is difficult to back up the data as it is stored in different computer system and there is no central server. ಈಗ ಒಂದೇ ಪ್ರೋಗ್ರಾಮ್ನ 10 ಜನಕ್ಕೆ ಕೊಟ್ಟಿರ್ತೀವಿ ನೆಟ್ವರ್ಕಲ್ಲಿ, ಯಾವುದು ನಿಮ್ಮ ಪಿಯರ್ ಟು ಪಿಯರ್ ನೆಟ್ವರ್ಕಲ್ಲಿ. ಅವರೆಲ್ಲ ಡೇಟಾನು ಒಂದು ಕಡೆ ನೀವು ಸೇರಿಸಿ ಅದನ್ನು ಕನ್ಸಾಲ್ಡೇಟ್ ಮಾಡೋದು, ಆ ಡೇಟಾಗೆ ಸೆಕ್ಯೂರಿಟಿ ಕೊಡೋದೆಲ್ಲ ಕಷ್ಟ ಆಗುತ್ತೆ ಇದರಲ್ಲಿ. ಇಟ್ ಈಸ್ ಡಿಫಿಕಲ್ಟ್ ಟು ಪ್ರೊವೈಡ್ ಓವರ್ ಆಲ್ ಸೆಕ್ಯೂರಿಟಿ ಇನ್ ದ ಪಿಯರ್ ಟು ಪಿಯರ್ ನೆಟ್ವರ್ಕ್ ಆ್ಯಸ್ ಈಚ್ ಸಿಸ್ಟಮ್ ಈಸ್ ಇಂಡಿಪೆಂಡೆಂಟ್ ಆ್ಯಂಡ್ ಕಂಟೈನ್ ಇಟ್ಸ್ ಓನ್ ಡೇಟಾ. ಎಲ್ಲರಿಗೂ ಒಂದೇ ಪಾಸ್ವರ್ಡು, ಒಂದೇ ಯೂಸರ್ ಲಾಗನ್ ಐ ಡಿ ಕೊಡೋಕ್ಕಾಗಲ್ಲ. ಆದರೆ ಎಲ್ಲರಿಗೂ ಗೊತ್ತಾಗುತ್ತೆ ಯಾರು ಯಾವ ಕಂಪ್ಯೂಟರ್ ಬೇಕಾದ್ರೆ ತೊಗೋಬೋದು. ಅಷ್ಟು ಜನಕ್ಕೂ ಬೇರೆ ಯೂಸರ್ ಐ ಡಿ ಕೊಡಬೇಕು, ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡ್ ಕೊಡಬೇಕು. ಅದು ಕಷ್ಟ ಆಗಿರೋಕ್ಕಂಥ ಕೆಲಸ. ಮುಂದಿನ ಕ್ಲಾಸಲ್ಲಿ ಬೇರೆದನ್ನು ನೋಡೋಣ. ಇದನ್ನೆಲ್ಲ ಕರೆಕ್ಟಾಗಿ ಓದ್ಕೊಳ್ಳಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಆಪ್ರೇಟಿಂಗ್ ಸಿಸ್ಟಮೇ ಬೇರೆ, ಕಂಪ್ಯೂಟಿಂಗ್ ಎನ್ವಿರಾನ್ಮೆಂಟ್ ಹೆಂಗೆ ನೀವು
ನೀವು ಮಾಡೋ ಅಂಥ ಜಾಗ ಈಗ ನಿಮ್ಮ ಮನೇಲಿ ನೀವು ಮಾಡೋ ಅಂಥ ಸುತ್ತಮುತ್ತ ಜಾಗನ ಪರಿಸರನ ಹೆಂಗೆ ಇಟ್ಕೋತೀರಾ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಏನಾದ್ರು ಡೌಟ್ಸ್ ಇದ್ದರೆ ನನ್ನನ್ನು ಕೇಳಿ, ಆಯಿತಾ? ಥ್ಯಾಂಕ್ ಯು.